ಈ ಮಾವಿನ ಹಣ್ಣಿನ ಸೀಸನ್ನಾಗ ಎಲ್ಲರೂ ಮಾಡ್ಕೊಂಡು ತಿನ್ನಲೇಬೇಕಾದಂಥದ್ದು ಒಂದು ರುಚಿ ತೊಗೊಂಡು ಬಂದೀನಿ. ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದ್ರಿ. ಈ ಒಂದು ರುಚಿ ಮಾಡ್ಲಕ್ಕ ನಾ ಇಲ್ಲಿ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ಲಿಂದ ಆರ್ಗ್ಯಾನಿಕ್ ಹಾಲು ಮತ್ತು ಮೊಸರು ತರಿಸೀನಿ. ಯಾವುದೇ ಆ್ಯಂಟಿಬಯೋಟಿಕ್ಸು, ಕೆಮಿಕಲ್ಸು, ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವ್ಸ್ ಇರಲಾರ್ದಂಥದ್ದು 1 ಲೀಟರ್ ಆಕಳ ಹಾಲು ತೊಗೊಂಡು ಚಲೋ ಕಾಯಿಸಿ ಉಗುರು ಬೆಚ್ಚಗಾಗ್ಲಕ್ಕ ಬಿಡ್ತೀನಂತ್ರಿ. ಈಗ ರುಚಿ ಅಂದು ಮಾವಿನ ಹಣ್ಣಿಂದು ಹೋಳುಗಳು ಮಾಡಿ ಅದ್ರಾಗ ಸ್ವಲ್ಪ ಬೆಲ್ಲ ಹಾಕಿ ಏನು ಮಾಡ್ತೀನಿ ರುಬ್ಕೊಂಡು ಬರ್ತೀನಿ. ನಾ ಇಲ್ಲಿ 1 ಬಟ್ಟಲು ಹೆಚ್ಚಿಗೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹಾಗೆ ವಿಟಮಿನ್ ಎ ಇರೋಂಥದ್ದು ಆರ್ಗ್ಯಾನಿಕ್ ಮೊಸರು ತೊಗೊಂಡಿನಿ. ಮೊಸರು ಉಂಬೋದ್ರಲಿಂದ ನಮ್ಮ ಎಲುಬುಗಳನ್ನು ಗಟ್ಟಾಗ್ತಾವ್ರಿ, ಡೈಜೆಷನ್ನು ಚಲೋ ಆಗ್ತದ್ರಿ, ಹಾಗೆ ನಮ್ಮ ಸ್ಕಿನ್ ಸಲಕ್ನು ಭಾಳ ಚಲೋ ರೀ, ಮತ್ತು ನಮ್ಮದು ಇಮ್ಯುನಿಟಿನೂ ಬೂಸ್ಟ್ ಮಾಡ್ತದ್ರಿ. ಈ ಮಾವಿನ ಹಣ್ಣಿನ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತೀನಿ. ಈ ಮ್ಯಾಂಗೋ ಯೋಗರ್ಟ್ ಮಾಡ್ಲಿಕ್ಕೆ ನಾ ಇಲ್ಲಿ ಈ ಮಣ್ಣಿನ ಪಾತ್ರೆ ತೊಗೊಂಡೇನ್ರಿ. ಇದ್ರಾಗ 1-2 ಚಮಚ ಮೊಸರು ಹಾಕಿ ಚಲೋ ಎಲ್ಲ ಕಡೆ ಬರೆಸ್ತೀನಿ. ಇದ್ರಾಗ ಏನೇ ಮಾಡಿದ್ರೂ ರುಚಿ ಜಾಸ್ತಿನೇ ಆಗ್ತದ್ರಿ. ನೀರೆಲ್ಲ ಹೀರ್ಕೊಂಡು ನಮ್ಮ ಮೊಸರು ಇಲ್ಲಿ ಗಟ್ಟಿ ಆಗ್ತದ್ರಿ. ಇದ್ರಾಗಿರೋ ಆಲ್ಕಲೈನ್ ಪ್ರಾಪರ್ಟೀಸ್ ಏನವಲ್ರಿ, ಮೊಸರು ಹುಳಿ ಆಗಲ್ದಾಗ ನೋಡ್ಕೋತದ್ರಿ, ಮತ್ತು ಆಸಿಡಿಟಿ ಪ್ರಾಬ್ಲಮ್ನು ಇರಲ್ರಿ ನಮಗೆ. ಈಗ ನೋಡ್ರಿ, ಉಗುರು ಬೆಚ್ಚಗಿನ ಹಾಲು ಮತ್ತು ಹಾಗೆ ಕಲಸಿ ಇಟ್ಟಿದ್ದು ಮೊಸರು ಮತ್ತು ಮಾವಿನ ಹಣ್ಣು ಹಾಕಿ ಕಲಿಸ್ತೀನಂತ್ರಿ. ಮ್ಯಾಲೆ ಮುಚ್ಚಿ 1-5-6 ತಾಸು ಬಿಡ್ತೀನಿ. 6 ತಾಸು ಆದ್ಮೇಲೆ ಚಂದ ಗಟ್ಟಾಗಿರ್ತದ್ರಿ. ಆದ್ರೂ ಮತ್ತೆ ಮುಚ್ಚಿ 2-3 ತಾಸರ ಫ್ರಿಜ್ಜಿನಾಗ ಇಟ್ಟು ತೆಗೆದೇ ಒಂದರ ರುಚಿನೂ ಹೆಚ್ಚಿಗೆ ಆಗ್ತದ್ರಿ, ಹಾಗೆ ಸ್ವಲ್ಪ ಗಟ್ಟಿನೂ ಆಗ್ತದ್ರಿ. ಮತ್ತೆ ಯಾಕ್ರಿ ತಡ, ತಣ್ಣಂದು ಈ ಮ್ಯಾಂಗೋ ಯೋಗರ್ಟ್ ತಿಂಬಮಂತ ಬರ್ರಿ.